ರಾಷ್ಟ್ರ ಸೇವಿಕಾ ಸಮಿತಿ ಉಡುಪಿ ಜಿಲ್ಲೆ ಇದರ ವತಿಯಿಂದ ಮಕರ ಸಂಕ್ರಮಣ ಅಂಗವಾಗಿ ಬುಧವಾರ ಸಂಜೆ 250 ಗಣವೇಷಧಾರಿ ಸೇವಿಕೆಯವರಿಂದ ಬ್ರಹ್ಮಾವರ ನಾಗಮಾಸ್ಯಾಂಬ ದೇವಸ್ಥಾನದಿಂದ ಹೊರಟು ರಥಬೀದಿಯಿಂದ ಸಾಗಿ ಬಂದು ಬಸ್ ನಿಲ್ದಾಣ ರಸ್ತೆ ಮೂಲಕ ಪಥಸಂಚಲನ ಜರುಗಿತು. ಸಮವಸ್ತ್ರಧಾರಿಗಳಾದ ಸೇವಿಕೆಯವರು ಬ್ಯಾಂಡ್ ವಾದ್ಯದೊಂದಿಗೆ ಸರತಿ ಸಾಲಿನಲ್ಲಿ ಸಾಗಿ ಬರುವಾಗ ದಾರಿಯುದ್ದಕ್ಕೂ ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡಿದರು. ಬಳಿಕ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಪುತ್ತೂರಿನ ಪ್ರತಿಭಾ ಶೆಟ್ಟಿಯವರಿಂದ ಬೌದ್ಧಿಕ್ ನಡೆಯಿತು. ಅವರು ಮಾತನಾಡಿ, ಹಲವಾರು ವರ್ಷಗಳು ದಾಸ್ಯದಿಂದ ಇದ್ದ ಭಾರತಕ್ಕೆ ಸ್ವತಂತ್ರ ಪಡೆಯಲು ಅದೆಷ್ಟೋ ಜನರ ತ್ಯಾಗ ಬಲಿದಾನ ನಡೆದಿದೆ. ಆದರೆ ದೂರದೃಷ್ಟಿ ಹೊಂದಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಧಕರು ಪಡೆದ ಸ್ವತಂತ್ರವನ್ನು ಉಳಿಸಿಕೊಳ್ಳಲು ಮಹಿಳಾ ಶಕ್ತಿಯ ರಾಷ್ಟ್ರಪ್ರೇಮಿಗಳನ್ನು ಒಗ್ಗೂಡಿಸಿ 90 ವರ್ಷ ಕಳೆದ ಈ ಸಂದರ್ಭದಲ್ಲಿ ರಾಷ್ಟ್ರಶಕ್ತಿಯ ಜಾಗೃತಿ ಅಗತ್ಯವಾಗಿದೆ ಎಂದರು. ತುಂಬಿದೆ. ಅಲ್ಲಿ ಸಂಚಲನ ಹೋಗಿ ಬಂದಾಗ ನಮ್ಮ ಮನಸ್ಸಿನಲ್ಲೂ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ. ಇದು ಈ ಸಂಚಲನದ ಸಮಾರೋಪ ಹಂತದಲ್ಲಿ ನಾವಿದ್ದೇವೆ. ಸಂಚಲನಕ್ಕೆ ಕೊನೆ ಆಗಿರ್ಬೋದು, ಅಲ್ಲಿ ನಾವು ಹೋದದ್ದು ನಡೆದು ಬಂದದ್ದು ಕೊನೆ ಆಗಿರ್ಬೋದು, ಆದ್ರೆ ಸಮಾರೋಪ ಅದಕ್ಕಲ್ಲ. ಇಲ್ಲಿಂದ ಮುಂದೆ ನಮ್ಮ ಕಾರ್ಯ ಪ್ರಾರಂಭ ಆಗಲಿಕ್ಕಿದೆ. ಒಂದು ಕಥೆಯೊಂದಿಗೆ ಮಾತನ್ನ ಪ್ರಾರಂಭಿಸ್ತಾ ಇದ್ದೇನೆ. ಒಂದು ಬಹುಮಹಡಿಯ ಕಟ್ಟಡ. ಆ ಕಟ್ಟಡದ ಮೇಲ್ಗಡೆ ಒಂದು ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದ. ಅಲ್ಲಿ ಒಬ್ಬ ವ್ಯಕ್ತಿ ಓಡ್ಕೊಂಡು ಓಡ್ಕೊಂಡು ಬರ್ತಾನೆ. ಬಂದು ಹೇಳ್ತಾನೆ, ಸಂತೋಷೆ, ನಿಮ್ಮ ಮಗಳು ಪ್ರೀತಿಗೆ ಆಕ್ಸಿಡೆಂಟ್ ಆಗಿದೆ, ಅವಳು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ಲು ಅಂತ. ತಕ್ಷಣ ಈ ಕೂತಿದ್ದಂತಹ ವ್ಯಕ್ತಿಗೆ ತಲೆ ದುರ್ನಂತು ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಒಂದು ಕ್ಷಣಕ್ಕೆ ಅಲ್ಲಿ ಕುಸಿದು ಬಿದ್ದ. ಒಂದು ಕ್ಷಣದಲ್ಲಿ ಮತ್ತೆ ಎದ್ದು ಕೂತ್ಕೊಂಡ. ಬದುಕೇ ಶೂನ್ಯ ಅಂತ ಅನಿಸಿತು. ಏನೂ ಇಲ್ಲ, ಎಲ್ಲ ಕಳ್ಕೊಂಡೆ ಅಂತಾಯ್ತು. ಏನ್ ಮಾಡಿದ್ರು, ನನಗೂ ಜೀವನ ಬೇಡ ಅಂತ ಅನ್ಕೊಂಡ. ನನಗೂ ಸಾವಾಗತ್ತೆ ಅಂತ ಅನ್ಕೊಂಡು ಹೊರಗಡೆ ಓಡ್ಕೊಂಡು ಬಂದ ಕೋಣೆಯಿಂದ. ಸಾಯಲಿಕ್ಕೆ ಕಷ್ಟ ಇಲ್ಲ, ಬಹುಮಹಡಿಯ ಕಟ್ಟಡದ ಮೇಲಿದ್ದಾನೆ, ದುಡಿಸ್ತಂತ ಹಾರಿಟ್ಟ ಕೆಳಗೆ. ಹಾಗೆ ಇರ್ಬೇಕಾದ್ರೆ ಒಂದು 2-3 ಮಹಡಿ ಕೆಳಗೆ ಬರ್ಕೊಂಡ್ಬೇಕಾದ್ರೆ ಅಲ್ಲಿ ನೆನಪಾಗ್ತದೆ, ಓ ನನಗೆ ಪ್ರೀತಿ ಅನ್ನೋ ಮಗಳೇ ಇಲ್ವಲ್ಲ ಅಂತ. ಅದಕ್ಕಿಂತ ಸ್ವಲ್ಪ ಕೆಳಗೆ ಬರ್ತಾರೆ, ಒಂದೇ ಸಲಕ್ಕೆ ಬೀಳುದಿಲ್ಲ, ಅಲ್ಲಿಂದ ಕೆಳಗೆ ಬೀಳ್ಬೇಕಲ್ವಾ, ಸ್ವಲ್ಪ ಕೆಳಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಅನ್ನಿಸ್ತದೆ, ಓ ನನಗೆ ಮದುವೆನೇ ಆಗಿಲ್ಲ ಅಲ್ವಾ ಅಂತ. ನೃತ್ಯ ವಿದುಷಿ ದೀಕ್ಷಾ, ಜಿಲ್ಲಾ ಕಾರ್ಯವಾಹಿಕೆ ಶಶಿಕಲಾ ಮಣಿಯಾಣಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬ್ರಹ್ಮಾವರ.